ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವರು ಕಸ್ಟಮರೇ ಇಲ್ಲ, ಬಿಗೋ ಅಂತಿದೆ. ಏನೋ ಒಬ್ರೊಬ್ರು ಕಸ್ಟಮರ್ ಬರ್ತಾ ಇದ್ದಾರೆ. ಇವರು ಬನ್ನಿಗೆ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದೆ, ಇವಾಗ ಕಸ್ಟಮರಿಗೆ ಕೊಟ್ಟಾಯಿತು ಹೋಗ್ತಾ ಇದ್ದಾರೆ. ಡೈಲಿ ವೀಡಿಯೋ ಮಾಡೋದೇ, ಏನು ವೀಡಿಯೋ ಮಾಡೋದು ಅಂತ ಗೊತ್ತಾಗಲ್ಲ. ಯಾವುದು ಎಲ್ಲ ವೀಡಿಯೋ ಮಾಡ್ತಾರೆ. ಅದು ಹೇಗೆ ವೀಡಿಯೋ ಮಾಡ್ತಾರೆ, ಮನೇಲಿ ಹೇಗೆ ಕೆಲಸ ಮಾಡ್ತಾರೆ, ಆಮೇಲೆ ಹೇಗೆ ಎಡಿಟ್ ಮಾಡ್ತಾರೆ. ಅಯ್ಯೋ, ಮನೇಲಿ ಕೆಲಸ ಬೇರೆ ಬೇಜಾನಿರುತ್ತೆ. ಬಾಡಿಗೆ ಮನೆ ಇದ್ದರೆ ಅಲ್ಲಲ್ಲೇ ಒತ್ತಿಡೋದು. ಸ್ವಂತ ಮನೆ ಆದ ಕೂಡಲೇ ಅದು ಹೇಗೆ ಹಾಗಿಡೋಕ್ಕಾಗುತ್ತೆ? ಇಷ್ಟು ಚೆನ್ನಾಗಿ ಮನೆ ಕಟ್ಟಿರ್ತೀವಿ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ತುಂಬ ಟೆನ್ಷನ್. ಮನೆ ಹೋದ ಕೂಡಲೇ ಅದು ಸರಿ ಮಾಡಬೇಕು, ಇದು ಕ್ಲೀನ್ ಮಾಡಬೇಕು, ಅದು ಎತ್ತಿಡಬೇಕು, ಇದು ಎತ್ತಿಡಬೇಕು, ನೀಟಾಗಿರಬೇಕು. ಯಾರಾದ್ರು ಸಡನ್ನಾಗಿ ಬಂದ ಕೂಡಲೇ ಮನೆ ನೋಡ್ಕೊ ಸಾಕತ್ತಾಗಿ ಇಟ್ಟಿದ್ದಾರಪ್ಪ ಅನ್ನಬೇಕು, ಆ ಥರ ಅನಿಸುತ್ತೆ. ಆದರೆ ಟೈಮ್ ಸಾಕಾಗಲ್ಲ. ಇವಾಗಲೇ ನೋಡಿ ತೋರಿಸ್ತೀನಿ, ಅಲ್ಲಿ ಕಾಣಿಸ್ತಿದೆಯಾ 7 ಗಂಟೆ 5 ನಿಮಿಷ ಆಗಿದೆ. ಕಸ್ಟಮರ್ ಬರ್ತಾ ಇದ್ದಾರೆ. ಪಿಂಪಲ್ಲೆಲ್ಲ ಕಾಣ್ತಾ ಇದೆ. ವಿಡಿಯೋ ಯೂಟ್ಯೂಬ್ ಚಾನಲಿಗೆ ಇನ್ನು ವೀಡಿಯೋ ಮಾಡೋಣ ಅನ್ನೋ ಹೊತ್ತಿಗೆ ಒಬ್ಬೊಬ್ಬರು ಕಸ್ಟಮರ್ ಬೇರೆ ಬರ್ತಾ ಇರ್ತಾರೆ, ಆಗಲ್ಲ. ಹಾಗಾಗಿ ಬೇಕ್ರಲ್ಲಿ ತುಂಬ ಜನ ಅಂತಾರೆ, ಬೇಕ್ರಿಗೆ ಅದು ವೀಡಿಯೋ ಮಾಡ್ಬೋದು, ಇಂಥದ್ದು ವೀಡಿಯೋ ಮಾಡ್ಬೋದು ಅಂತ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು, ಏನು ಮಾಡೋಕ್ಕಾಗಲ್ಲ. ಟೀ ಮಾಡಬೇಕು, ಟೀ ಕರಿತಾ ಇರ್ತಾರೆ. ಒಂಚೂರು ಆ ಕಡೆ ಇದು ಮಾಡೋ ಹೊತ್ತಿಗೆ ಕೊಡೋ ಹೊತ್ತಿಗೆ ಇಲ್ಲಿ ಟೀ ಚೆಲ್ಲೇ ಹೋಗುತ್ತೆ, ಉಕ್ಕೋಗುತ್ತೆ. ಅಯ್ಯೋ ದೇವರೇ, ಸಾಕಾಗೋಗುತ್ತೆ. ಆಮೇಲೆ ನಂದು ಫೇಸು ಯಾವುದೇ ಹೆಣ್ಮಕ್ಳಿಗಾದರೆ ಫೇಸ್ ಚೆಂದ ಕಾಣಬೇಕು ಅಂತ ಇರುತ್ತೆ. ಪಿಂಪಲ್ ಅದು ಕಾಣಬಾರ್ದು. ಎಷ್ಟೇ ಇದಾದರೂ ನಮ್ಮ ಮೇಕಪ್ ಜಾಸ್ತಿ ಏನು ಮಾಡೋಲ್ಲ. ಒಂದು ಲಿಪ್ಸ್ಟಿಕ್ ಒಂದು ಹಚ್ತೀನಿ ಅಷ್ಟೇ, ಬಿಟ್ಟರೆ ಮೇಕಪ್ ಏನು ಹಾಕಲ್ಲ. ಹಾಗಾಗಿ ಕವರ್ ಮಾಡೋಕ್ಕೆ ಮತ್ತು ಮುಖಕ್ಕೆ ಮೇಕಪ್ ಮಾಡಿದ್ರೆ ಪಿಂಪಲ್ ಜಾಸ್ತಿ ಆಗುತ್ತೆ. ಅದಕ್ಕೂ ಇರೋದೇ ಇದು ಮಾಡೋಕ್ಕಾಗ್ತೇನೆ. ನಾನು ರಿಯಲಾಗಿ ತೋರ್ಸೋಕ್ಕೆ ನನಗೆ ಭಯ ಆಗುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಆದವರೆಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಅಂತ ಭಯ ಆಗುತ್ತೆ. ಒಂದೇ ಸತಿ ಹೀಗೆ ಸಡನ್ ತಿರುಗ್ತೀನಿ ನೋಡಿ, ಅಷ್ಟೊತ್ತಿಗೆ ಒಂದು ಸ್ವಲ್ಪ ಗೊತ್ತಾಗ್ಬೋದು, ಇಲ್ಲ ನೋಡಿ. ಆದರೆ ಇದು ಹಾಗಂತೇಳಿ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಇದು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಸ್ವಲ್ಪ ನಾಲ್ಗೆ ಆಗುತ್ತೆ. ಈಗ ನೋಡಿ, ಈಗ ನೋಡಿ, ಫಸ್ಟ್ ಟೂರ್ ಬಂತಲ್ಲ, ಅದೇ ಅದು ತೋರ್ಸೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ವಿಡಿಯೋ ಮಾಡ್ತಾ ಸ್ವಲ್ಪ ಇನ್ನೂ ಬಂದೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಮನೆ ಹೋಗೋತ್ತಿಗೆ ಚಳಿ ಶಟ್ರು ಬೇರೆ ತಂದಿಲ್ಲ. ಮೊನ್ನೆಯಿಂದ ಬೇರೆ ಗಂಟ್ಲು ನೋವು, ಕೆಮ್ಮು. ಮಾತ್ರೆ ತಿಂದಿದ್ದೀನಿ, 1-2 ದಿನ ತಿಂದೆ. ಈಗ ಎಲ್ಲ ಕಮ್ಮಿ ಆಗಿದೆ. ಕೆಮ್ಮು ಒಂದು ಚೂರು ಒಂದೊಂದ್ಸತಿ ಬರುತ್ತೆ. ಛತ್ರಿ ತಂದಿಲ್ಲ. ಅದೇ ಈಗ ಹೋಗೋದು ಹೇಗಪ್ಪ, ನಮ್ಮನೆ ಬೇಕ್ರಿಯಿಂದ ಮನೆಗೆ ಹೋಗೋಕ್ಕೆ ಒಂದು 3 ಕಿಲೋಮೀಟ್ರು. ಗಂಡಸು ಹುಲಿ ನಮ್ಮನೆ ಹುಲಿ. ಬಂತು. ನನಗೆ ಒಂಚೂರು ಹೀಗೆ ಮಾಡೋದು, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಬೇಜಾರು. ಮುಖ ಇಷ್ಟು ಚೆಂದ ಇದ್ದರೆ ಎಷ್ಟು ಚೆನ್ನಾಗಿರೋದು.